ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ಮದು. ನಾನು ಬಂದ್ಬಿಟ್ಟು ಎಮ್ ಎಸ್ ಸಿ ಬಿ ಎಡ್, ಎಮ್ ಎಸ್ ಸಿ ಫಿಸಿಕ್ಸ್. ಈ ದಾಳಿಂಬೆ ಬೆಳೆಗೆ ನಾವು ಹಾಕ್ತಾಗಿದ್ದಲು ಹೇಗೆ ಅಂತ ಕೇಳಿದ್ರೆ ಇದು ಲಾಭನೂ ತುಂಬಾ ಚೆನ್ನಾಗಾಯ್ತು, ಏನು ಅಂತ ಲಾಸ್ ಏನಿಲ್ಲ. ಎರಡನೇ ಬೆಳೆನೂ ಚೆನ್ನಾಗಾಗಿದೆ ಸರ್. ಇಂದಿನ ಯುವ ಜನಾಂಗ ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ಕಡೆ ವಲಸೆ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಹಳ್ಳಿ ಒಳಗೆ ಏನೂ ಆಗಲ್ಲ, ಅದನ್ನ ವ್ಯವಸಾಯ ಅಂತಂದ್ರೆ ಮನೆ ಎಲ್ಲ ಸಹಾಯ ಅಂತ ಇದ್ ಮಾಡ್ತಾ ಇದಾರೆ. ಬಟ್ ನನ್ನನ್ನು ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟ ಬಿದ್ದ ಶ್ರಮ ಅಂದ್ರೆ ನಾವು ಡೆಡಿಕೇಶನ್ ಆಗಿ ಕೆಲಸ ಮಾಡಿದ್ರೆ ಖಂಡಿತ ಅದರಲ್ಲಿ ಆದಾಯ ಇದ್ದೇ ಇದೆ. ಬಟ್ ನಾವು ಮಾಡಬೇಕಷ್ಟು ಡೆಡಿಕೇಶನ್ ಆಗಿ ಕೆಲಸ ಮಾಡಬೇಕು ಸರ್. ನನ್ನ ಹೆಸರು ಲೋಹಿತ್ ಟಿ ಪಿ ಅಂತ ಅಂದ್ಬಿಟ್ಟು, ನಮ್ಮದು ಬಂದ್ಬಿಟ್ಟು ತೆಮ್ಮೇನಹಳ್ಳಿ, ಹುಲಿಕಲ್ಲು ಹಂಚೆ, ಕುದೂರು ಹೋಬಳಿ, ಮಾಗಡಿ ತಾಲೂಕು, ರಾಮನಗರ ಜಿಲ್ಲೆ. ನಾವು ಬೇಸಿಕಲಿ ಬಂದ್ಬಿಟ್ಟು ಕೃಷಿ ಕುಟುಂಬ ನಮ್ಮದು. ನಾನು ಬಂದ್ಬಿಟ್ಟು ಎಮ್ ಎಸ್ ಸಿ ಬಿ ಎಡ್, ಎಮ್ ಎಸ್ ಸಿ ಫಿಸಿಕ್ಸು, ಸಿದ್ಧಗಂಗಾ ಮಠದಲ್ಲಿ ಈಗ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ನಮ್ಮ ತಾತನಿಂದ ಅಂದರೆ ಪಿತ್ರಾರ್ಜಿತವಾಗಿ ನಮಗೆ ಒಂದು 3.25 ಎಕರೆ ಮತ್ತು ನಮ್ಮ ಅಂದರೆ ಬಸವಣ್ಣನ ದೇವಸ್ಥಾನದ ಪೂಜೆ ಮಾಡ್ತಾಯಿದ್ದೀವಿ. ಅದರದ್ದು 1.25 ಎಕರೆ, ಒಟ್ಟು 6 ಎಕರೆ ಜಮೀನೊಳಗೆ ನಾವೇನು ಮಾಡ್ತೀವಿ, ಕೃಷಿ ಮಾಡ್ತಾಯಿದ್ದೀವಿ. ನಾನು ತುಮಕೂರಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಮುಂಚೆ 5 ವರ್ಷ ಅಲ್ಲಿ ಹೈಸ್ಕೂಲಲ್ಲಿ ಕೆಲಸ ಮಾಡ್ತಾಯಿದ್ದೆ. ನಂತರ ಅಲ್ಲೇ ಆಫೀಸ್ಗೆ ಡೆಪ್ಟೇಷನ್ ಆಗಿಬಿಟ್ಟು ಅಲ್ಲೇ ಶ್ರೀ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿ ಅಂತ ಅಂದ್ಬಿಟ್ಟು ಅಲ್ಲಿ ಸೆಕೆಂಡ್ ಡಿವಿಷನ್ ಕ್ಲರ್ಕಾಗಿ ಕೆಲಸ ಮಾಡ್ತಾಯಿದ್ದೀನಿ. ಇದ್ರ ಮಧ್ಯೆ ಊರಿಂದ ನಾನು ಇಲ್ಲಿಂದನೇ ಅಂದರೆ ನಮ್ಮ ಸ್ವಗ್ರಾಮದಿಂದ ತುಮಕೂರಿಗೆ ಸಿದ್ಧಗಂಗಾ ಮಠಕ್ಕೆ ಪ್ರತಿನಿತ್ಯ ಬೈಕಲ್ಲಿ ಓಡಾಡಿಕೊಂಡು ಹಳ್ಳಿಲೂ ಕೂಡ ಕೃಷಿ ಮಾಡಿಕೊಂಡು ಕೆಲಸ ಮಾಡಿಕೊಂಡು ಹೋಗ್ತಾಯಿದ್ದೀನಿ. ಮುಂಚೆ ಏನು ರಾಗಿ ಬೆಳೀತಾಯಿದ್ರು ನಮ್ಮ ತಂದೆ. ತದನಂತರ ನಾವೇನು ಮಾಡ್ದೋ, ಈಗೆಲ್ಲ ಕೊಳವೆ ಬಾವಿ ಮಾಡ್ಕೊಂಡ್ವಲ್ಲ, ಆ ಥರ ನಾವು ಒಂದು ಕೊಳವೆ ಬಾವಿ ಮಾಡಿಕೊಂಡು ಫಸ್ಟು ಕರ್ಬೂಜ ಅಂತ ಒಂದು ಟೈಮ್ ಕರ್ಬೂಜ ಬೆಳೆದೋ. ಅದ ನಂತರ ಕರ್ಬೂಜ ಆದಮೇಲೆ ಒಂದು ಟೈಮ್ ಪಪ್ಪಾಯ ಬೆಳೆದೋ, ಪರಂಗಿ ಬೆಳೆದೋ. ಅದಾದಮೇಲೆ 2 ಬೆಳೆ ಪರವಾಗಿಲ್ಲ, ಏನಂತ ನಷ್ಟನೂ ಇಲ್ಲ, ಲಾಭನೂ ಇಲ್ಲ, ಪರವಾಗಿಲ್ಲ, ಎರಡೂ ಇದಾಯಿತು. ನಂತರ ಏನು ಮಾಡ್ದೋ ನಾವು, ದಾಳಿಂಬೆ ಯಾಕೆ ಅಂತ ಅಂದ್ಬಿಟ್ಟು ನಮ್ಮ ಮಾವ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ರು ಇದ್ದಾರೆ, ವಿಶ್ವನಾಥ್ ಅಂದ್ಬಿಟ್ಟು. ಅವರು ಗುಬ್ಬಿ ಹತ್ರ ಜಮೀನು ತೊಗೊಂಡಿದ್ದಾರೆ. ಅಲ್ಲಿ ದಾಳಿಂಬೆ ಬೆಳೆದಿದ್ರು ಮುಂಚೆ. ಅಲ್ಲಿ ಒಳ್ಳೆ ಲಾಭನೂ ಆಯ್ತು ಅವ್ರಿಗೆ. ಅದನ್ನು ನೋಡ್ಬಿಟ್ಟು ನಾವು ಯಾಕೆ ದಾಳಿಂಬೆ ಬೆಳಿಬಾರ್ದು ಊರ ಹತ್ರ ಅಂತ ಅಂದ್ಬಿಟ್ಟು ನಾವಿಲ್ಲಿ ದಾಳಿಂಬೆ 2,000 ಗಿಡನ 4 ಎಕರೆ ಒಳಗೆ ನಾವು ಮುಂಚೆ ನಾಟಿ ಮಾಡ್ದೋ. ಆ ಗಿಡಗಳನ್ನೆಲ್ಲ ನಾವು ಜೈನ್ ಇರಿಗೇಷನ್ ಸಿಸ್ಟಮ್ ತುಮಕೂರಿಂದ ಅಂದರೆ ನಾಸಿಕ್, ಜಲಗಾವಿಂದ ನಾವು ಗಿಡಗಳನ್ನ ತರಿಸ್ಕೊಂಡು ನಾವು ಇಲ್ಲಿ ನಾಟಿ ಮಾಡೋದಕ್ಕೆ ಇದು ಮಾಡ್ದೋ. ನಾಟಿ ಮಾಡೋದಕ್ಕಿಂತ ಮುಂಚೆ ಯಾವ ಥರ ಅಂತ ಕೇಳಿದ್ರೆ, 10x10 ಗಿಡದಿಂದ ಗಿಡಕ್ಕೆ 10 ಅಡಿ ಡಿಸ್ಟೆನ್ಸು ಮತ್ತು ಸಾಲಿಂದ ಸಾಲಿಗೆ 9 ಅಡಿ ಅಂತರದಲ್ಲಿ ನಾವು ಗಿಡಗಳು ನಾಟಿ ಮಾಡಿಕೊಂಡು ಗುಂಡಿ JCB ಗುಂಡಿ ತೆಗೆಸ್ಕೊಂಡು ಅದಕ್ಕೆ ಕೊಟ್ಟಿಗೆ ಗೊಬ್ಬರ, ಅದೇ ರೀತಿ ಸೊಪ್ಪುಗಳು, ಬೇವಿನ ಸೊಪ್ಪು, ಹೊಂಗೆ ಸೊಪ್ಪು, ಇವೆಲ್ಲ ಸೊಪ್ಪೆಲ್ಲ ಮುಚ್ಕೊಂಡು ಗಿಡ ನಾಟಿ ಮಾಡಿದ್ದು. ನಾಟಿ ಮಾಡಿದ ನಂತರ ಗಿಡ ನಾಟಿ ಮಾಡಿಕೊಂಡು 18 ತಿಂಗಳಿಗೆ ನಾವೇನು ಮಾಡ್ದೋ, ಮೊದಲನೇ ಬೆಳೆ ಬಿಟ್ಟು ಮೊದಲನೇ ಬೆಳೆ ಚೆನ್ನಾಗಾಯಿತು. ಈ ಬೆಳೆಯನ್ನು ನಾವು ಹಿರಿಯೂರಿನ ರಾಜ್ಕುಮಾರ್ ಅಂತ ಅಂದ್ಬಿಟ್ಟು ಅವರ ಮಾರ್ಗದರ್ಶನದಲ್ಲಿ ನಾವು ಬೆಳೆ ಮಾಡೋದಕ್ಕೆ ಇದು ಮಾಡ್ದೋ. ನಿರಂತರವಾಗಿ ಅಂದರೆ ಪ್ರತಿ ಒಂದು ವಾರ ಅಥವಾ 10 ದಿನಕ್ಕೆ ಒಂದು ಇದರೊಳಗೆ ಸ್ಪ್ರೇ ಇದು ಮಾಡಿಕೊಂಡು ನಮಗೆ ಮೊದಲು 2 ಬೆಳೆನೂ ಚೆನ್ನಾಗೇ ಆಯಿತು. ಈಗ 3ನೇ ಬೆಳೆಯನ್ನು ಬಿಟ್ಟಿದ್ದೀವಿ. ಈಗ ಈ ಬೆಳೆನೂ ಕೂಡ ತುಂಬ ಚೆನ್ನಾಗಿದೆ. ಈ ದಾಳಿಂಬೆ ಬೆಳೆಗೆ ನಾವು ಹಾಕ್ತಾಗಿಂದಲೂ ಹೇಗೆ ಅಂತ ಕೇಳಿದ್ರೆ, ಇದು ಬೆಳವಣಿಗೆ ನೋಡ್ಕೊಂಡು ಏನು ಮಾಡಬೇಕು, ಅದನ್ನು ಗಿಡಗಳನ್ನ ಡ್ರೆಸ್ಸಿಂಗ್ ಅಂತ ಮಾಡ್ತಾರೆ. ಅದೆಲ್ಲ ಲೇಬರ್ಸ್ ಎಲ್ಲ ಏನು ಬಂದ್ಬಿಟ್ಟು ಹಿರಿಯೂರಿಂದನೇ ಬರ್ತಾರೆ ಗಿಡ ಕಟ್ ಮಾಡೋದಕ್ಕೆ ಅಂತ ಹೇಳ್ತಾರೆ. ಒಂಥರ ಈ ಬುಷ್ ಟೈಪು ಗಿಡ ನಾವು ಇದನ್ನು ಬೆಳವಣಿಗೆ ಮಾಡ್ಕೋಬೇಕು. ಗಿಡ ಬೆಳೆಸ್ತಾ 18 ತಿಂಗಳಿಗೆ ಮೊದಲನೇ ಬೆಳೆ ಬಿಟ್ಟು, ಅದು ಬೆಳೆಗೆ ಬಿಟ್ಟ ಮೇಲೆ 6 ತಿಂಗಳಿಗೆ ಅದೇನಾಗುತ್ತೆ ಅಂದರೆ, ನಾವು ಹೂ ಬಿಟ್ಟ ಮೇಲೆ 6 ತಿಂಗಳಿಗೆ ಅದು ಹಣ್ಣು ಬರುತ್ತೆ ನಮಗೆ. ಹಣ್ಣನ್ನು ನಾವೆಲ್ಲ ಕಟ್ ಮಾಡಿಸಿ ನಾವು ಇಲ್ಲೇ ಲೋಕಲ್ ಆದರೂ ಕೊಡ್ಬೋದು, ಇಲ್ಲ ಅಂತಂದರೆ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಬೆಂಗಳೂರು ಮಾರ್ಕೆಟ್ಗೆ ನಾವು ಇಲ್ಲಿಂದ ಎಲ್ಲ 10 kg ಬಾಕ್ಸ್ ಪ್ಯಾಕ್ ಮಾಡ್ಕೊಂಡು ನಾವೇ ತೊಗೊಂಡೋಗಿ ಮಾರ್ಕೆಟಲ್ಲಿ ಮಾರಾಟ ಮಾಡ್ಕೊಂಬಂದು ಲಾಭನೂ ತುಂಬ ಚೆನ್ನಾಗಾಯಿತು. ಏನು ಅಂತ ಲಾಸ್ ಏನಿಲ್ಲ, ಪರವಾಗಿಲ್ಲ, ಚೆನ್ನಾಗಾಯಿತು. ಎರಡನೇ ಬೆಳೆನೂ ಚೆನ್ನಾಗಾಗಿದೆ. ಇದಕ್ಕೆ ಮುಖ್ಯವಾಗಿ ರೋಗಗಳು ಅಂತ ಕೇಳಿದ್ರೆ, ಮುಖ್ಯವಾಗಿ ಈ ಬ್ಲೈಟ್ ಅಂತ ಬರುತ್ತೆ. ತೇವಾಂಶ ಏನಾದರೂ, ವಾತಾವರಣ ಏನಾದರೂ ಬದಲಾವಣೆ ಆದರೆ, ಇದು ಆ್ಯಕ್ಚುಲಿ ಉಷ್ಣವಲಯದ ಬೆಳೆ, ಇದು ದಾಳಿಂಬೆ ಬೆಳೆ. ಈ ಕಡೆ ನಮ್ಮ ಅಂದರೆ ಸೌತ್ ಕರ್ನಾಟಕ ಸ್ವಲ್ಪ ಬೆಳೆ ಕಡಿಮೆ, ಇದು ನಾರ್ತ್ ಕರ್ನಾಟಕದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಬೆಳೆ ಇದು. ಆದರೂ ಒಂದು ಪ್ರಯತ್ನ ಮಾಡೋಣ ಅಂತ ಅಂದ್ಬಿಟ್ಟು ನಾವು ಮಾಡಿದ್ದೀವಿ, ಯಶಸ್ಸು ಕಂಡಿದ್ದೀವಿ. ನಾವೇನಿಲ್ಲ ಅಂತ ಏನು ಹೇಳ್ತಾ ಇಲ್ಲ. ಅಂದರೆ ಇದು ಕಷ್ಟನೂ ಇದೆ, ಈ ಸುಲಭವಾದ ಬೆಳೆ ಏನಲ್ಲ, ಕಷ್ಟಪಡಬೇಕು. ಪ್ರತಿ ಒಂದು ವಾರ 10 ದಿವಸಕ್ಕೊಂದು ಕಡ್ಡಾಯವಾಗಿ ನಾವು ಸ್ಪ್ರೇ ಮಾಡಲೇಬೇಕು. ಅದಕ್ಕೆ ಸ್ಪ್ರೇ ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂದರೆ ಹಲವಾರು ರೀತಿಯ ರೋಗಗಳು, ಅದಕ್ಕೆ ಈ ಬ್ಲೈಟೆಕ್ಸ್ ಆಗಿರ್ಬೋದು, ಅಥವಾ ಇದಕ್ಕೆ ವಿಲ್ಟ್ ಅಂತ ಬರುತ್ತೆ. ಸಾಮಾನ್ಯವಾಗಿ ನೀರು ಮತ್ತು ಮಣ್ಣಲ್ಲಿ ಆ ರೋಗ ಬರುತ್ತೆ, ವಿಲ್ಟು. ಅದೇ ಸೊರಗು ರೋಗ ಅಂತ ಕರೀತಾರೆ. ವಿಲ್ಟ್ ಬಂತು ಅಂತಂದರೆ ಫುಲ್ ತೋಟನೇ ಹೊರಟೋಗುತ್ತೆ. ಅದನ್ನು ಹತೋಟಿ ಮಾಡ್ಕೋಬೇಕು. ಇದನ್ನೆಲ್ಲ ಇದನ್ನೆಲ್ಲ ನಾವು ನಮ್ಮ ಹಿರಿಯೂರಿನ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಾರ್ಗದರ್ಶನದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದ್ರ ಜೊತೆಗೆ ಏನಾಯಿತು ಅಂದರೆ, ಪೂನಾದಲ್ಲಿ ಒಬ್ಬರು ಮೇಡಮ್ ಶಿಲ್ಪಾ ಅಂತ ಅಂದ್ಬಿಟ್ಟು ಅವ್ರ ಪರಿಚಯ ಆಯಿತು. ಅವ್ರ ಕಡೆಯಿಂದನೂ ಕೂಡ ನಾವು ಮಾರ್ಗದರ್ಶನ ತೆಗೆದುಕೊಂಡು ನಾವೇನು ಮಾಡ್ತಾಯಿದ್ದೀವಿ, ಈ ಬೆಳೆಗೆ ಮಾರ್ಗದರ್ಶನ ತೊಗೊಂಡು ಸ್ಪ್ರೇಗಳಾಗಿರ್ಬೋದು ಅವನ್ನೆಲ್ಲ ತೊಗೊಂಡು ನಾವೀಗ ಬೆಳೆ ಮಾಡ್ಕೊತಾ ಹೋಗ್ತಾಯಿದ್ದೀವಿ ಸರ್.
ಸರ್ ಇಂದಿನ ಯುವ ಜನಾಂಗ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಹಳ್ಳಿಗಳ ಕಡೆಯಿಂದ ನಗರದ ಕಡೆ ವಲಸೆ ಹೋಗೋದಕ್ಕೆ ಅಂತ ಪ್ರಯತ್ನ ಮಾಡ್ತಾರೆ. ಹಳ್ಳಿ ಒಳಗೆ ಏನೂ ಆಗಲ್ಲ, ಅದನ್ನು ವ್ಯವಸಾಯ ಅಂತಂದರೆ ಮನೆ ಎಲ್ಲ ಸಹಾಯ ಅಂತ ಇದು ಮಾಡ್ತಿದ್ದಾರೆ. ಬಟ್ ನನ್ನನ್ನು ಕೇಳಿದ್ರೆ ಖಂಡಿತ ವ್ಯವಸಾಯದಲ್ಲಿ ಖಂಡಿತ ಅದು ನಾವು ಕಷ್ಟ ಬಿದ್ದು ಶ್ರಮ ಅಂದರೆ ನಾವು ಡೆಡಿಕೇಶನ್ನಾಗಿ ಕೆಲಸ ಮಾಡಿದ್ರೆ ಖಂಡಿತ ಅದರಲ್ಲಿ ಆದಾಯ ಇದ್ದೇ ಇದೆ. ಬಟ್ ನಾವು ಮಾಡಬೇಕಷ್ಟೇ, ಡೆಡಿಕೇಶನ್ನಾಗಿ ಕೆಲಸ ಮಾಡಬೇಕು. ಸರ್ ಈ ಬೆಳೆ